ನಾವು ಆಂಟಿ ಆಕ್ಸಿಡೆಂಟ್ ತಗೊಳ್ಬೇಕು. ಆಂಟಿ ಆಕ್ಸಿಡೆಂಟ್ ಯಾವ್ದು ಸಿಗುತ್ತೆ? ಹಣ್ಣು ತರಕಾರಿ ಇದರಿಂದ, ಅಂದ್ರೆ ಏನ್ ನ್ಯಾಚುರಲ್ ಫುಡ್ ಏನಿರುತ್ತೆ, ನಾವು ಬೇಯಿಸ್ದೇನೆ ಉಪ್ಪು ಖಾರ ಮಸಾಲ ಹಾಕ್ದೇನೆ ತಿಂತಕ್ಕಂಥದ್ದು, ಅದು ಎಲ್ಲವೂ ನಮಗೆ ಒಂದು ಆಲ್ಕಲಿನ್ ಫುಡ್ ಅಥವಾ ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಇದಾಗುತ್ತೆ. ನಾವೇನು ಬೇಯಿಸ್ತೀವಿ, ಅದಕ್ಕೆ ಉಪ್ಪು ಖಾರ ಮಸಾಲ ಜಾಸ್ತಿ ಹಾಕ್ತಿವಿ, ಅವೆಲ್ಲವೂ ಮತ್ತೆ ಏನಾಗುತ್ತೆ, ಅಸಿಡಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಅದನ್ನ ಇದು ಮಾಡ್ಲಿಕ್ಕೆ ಏನಾದ್ರು ಇವತ್ತು ನಾವು ಹಣ್ಣು ತರಕಾರಿ ತಿನ್ಬೇಕು ಅಂತೀವಿ. ಹಣ್ಣು ತರಕಾರಿನಲ್ಲಿ ಏನ್ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, ಮಾರ್ಕೆಟ್ಗೆ ಬರುವಾಗಲೂ ಸಹಿತ ಹೂಕೋಸನ್ನ ಒದ್ದಿ ತರ್ತಾರೆ ಅಂತ ಕೇಳಿದೀವಿ. ಈ ಒಂದು ಅದಕ್ಕೆ ಕಲ್ಲರಿಗೂ ಸಹಿತ ಏನೋ ಒಂದು ಡೈನ ಹಾಕಿಬಿಟ್ಟು ಹಸಿರು ಬರೋ ಹಾಗೆ ಮಾಡ್ಕೊಂಡಿರ್ತಾರೆ. ಸರಿ, ಅದನ್ನ ನಾವು ಹಸಿ ತರಕಾರಿ ತಿಂದ್ರೆ ಅದು ನಮಗೆ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಆದ್ರೆ ತಿನ್ನಕ್ಕೆ ನಮ್ಮ ಮನಸ್ಸೇ ಒಪ್ಪಲ್ಲ. ಯಾವುದು ಹಸಿಯಾಗಿ ತಿಂತಕ್ಕಂಥ ತರಕಾರಿ ತಿನ್ನಕ್ಕೆ ಒಪ್ಪಲ್ಲ. ಈ ಹಣ್ಣು ತರಕಾರಿ ಇರ್ತಕ್ಕಂಥ ಕೆಮಿಕಲ್ಸ್ ತೆಗಿಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಫ್ರೂಟ್ ಅಂಡ್ ವೆಜಿಟಬಲ್ ಕ್ಲೀನರ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ವೆಜಿಟಬಲ್ಸ್, ಇದು ವೆಜ್ ಅನ್ನು ಕ್ಲೀನ್ ಮಾಡುತ್ತೆ, ನಾನ್ ವೆಜ್ ಕ್ಲೀನ್ ಮಾಡುತ್ತೆ. ಇವಾಗ ತರಕಾರಿಗೆ ಇಂಜೆಕ್ಷನ್ ಕೊಡ್ತಾರೆ, ಬೆಳಗ್ಗೆನೇ ಇಷ್ಟುದ್ದಾಗಿರುತ್ತೆ. ಹೀರೆಕಾಯಿ ಒಂದು ಇಂಜೆಕ್ಷನ್, ಹೌದು, ಹಾರ್ಮೋನ್ಸ್ ಇಂಜೆಕ್ಷನ್ಸ್. ಅದೇ ರೀತಿ ಕೋಳಿಗಳಿಗೆ 6 ತಿಂಗಳು ಕೋಳಿ ಬೆಳೆಯೋದ, ಅದು ಈಗ 45 ದಿವಸಕ್ಕೇನೆ ಹಾರ್ಮೋನ್ ಇಂಜೆಕ್ಷನ್ಸ್ ಅವೇನೇನು ಫುಡ್ ಎಲ್ಲ ಕೊಟ್ಬಿಟ್ಟು ಅವು ಹಿಂಗಾಗಿರುತ್ತೆ. ಆ ಹಾರ್ಮೋನ್ಸ್ ಇರ್ತಕ್ಕಂಥ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದಲೇ ಅವರು ಸಹಿತ ಒಂದು ಒಬೆಸಿಟಿ, ಇದು ಓವರ್ ವೇಟ್ ಇಂಥವೆಲ್ಲ ಜಾಸ್ತಿ ಆಗ್ತದೆ. ಅದನ್ನು ಇದರಲ್ಲಿ ಇರ್ತಕ್ಕಂಥ ಈ ಎಕ್ವಿಪ್ಮೆಂಟ್ಸ್, ಈ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ಮಾಲ್ಡಿಹೈಡ್ ಹಾಕಿ ತಂದು ಬಿಡ್ತಾರೆ. ಅದು 2 ಸಾವಿರ ಇರಬಾರ್ದು ಅಂತ ಹೇಳಿ, ಅದು ಟೋಟಲಿ ಹಾಳಾಗಲ್ಲ ಅಂತ ಹೇಳಿ ಫಿಶ್. ಅದನ್ನ ತೆಗಿತಕ್ಕಂಥ ಎಕ್ವಿಪ್ಮೆಂಟ್ಸ್, ಈ ಎಕ್ವಿಪ್ಮೆಂಟ್ಸ್ ತೆಗೆಯುತ್ತೆ. ಅದನ್ನ ನಾವು ನೋಡ್ಬೋದು. ಈಗ ನಾವು ತರಕಾರಿ ಈಗ ಮಾರ್ಕೆಟ್ಗೆ ತಂದಿರೋದು, ಅದನ್ನು ನಾನು ಕ್ಲೀನ್ ಮಾಡಿದ್ಮೇಲೆ ಅದನ್ನು ಟೇಸ್ಟ್ ಮಾಡಿ, ಇದನ್ನು ಟೇಸ್ಟ್ ಮಾಡಿ, ಯು ವಿಲ್ ಫೈಂಡ್ ದ ಡಿಫರೆನ್ಸ್. ಬೇಳೆ ನೀವು ಕಾಳು ಇಟ್ಟರೆ ಮನೆಯಲ್ಲಿ ಬೇಳೆಗೆ ಒಂದು 2 ತಿಂಗಳು 3 ತಿಂಗಳು ಹುಳ ಬೀಳುತ್ತೆ. ಬೇಳೆ ನೀವು 6 ತಿಂಗಳು 1 ವರ್ಷ ಇಟ್ಟು ಹುಳ ಬೀಳಲ್ಲ. ಅದಕ್ಕೊಂದು ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ ನಾವು ನೀರಲ್ಲಿ ತೊಳೆದ್ರೆ ಹೋಗಲ್ಲ. ಅದು ನಾವು ಯಾರು ಜಾಸ್ತಿ ಬೇಳೆ ಯೂಸ್ ಮಾಡ್ತಾರೆ ಅವರಿಗೆ ಲಿವರ್ ಮತ್ತು ಕಿಡ್ನಿ ಮೊದಲು ಫೇಲ್ ಆಗುತ್ತೆ. ನಾವು ನೋಡ್ಬೋದು, ನಮ್ಮಲ್ಲಿ ಈ ಸ್ವಾಮಿಗಳಿಗೆಲ್ಲ ಹೋಳಿಗೆ ಮಾಡ್ಬಿಟ್ಟು ಭಿನ್ನ ಹಾಕ್ಬಿಟ್ಟು ಹೋಳಿಗೆ ಮಾಡಿ ಅವಾಗ ಭಿನ್ನಕ್ಕೆ ಬಂದಾಗ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ಪೆಷಲ್ ಆಗಿ ಬೇಳೆ ಹೆಚ್ಚಿದ್ದು ಹೆಚ್ ಕಡಿಮೆ ಇದ್ದವರಿಗೂ ಅವರಲ್ಲಿ ಆಂಟಿ ಆಕ್ಸಿಡೆಂಟ್, ಅವರಲ್ಲಿ ಇಮ್ಯುನಿಟಿ ಪವರ್ ಇದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇಲ್ಲಿ LDL ಕೊಲೆಸ್ಟ್ರಾಲ್ ಅನ್ನೋದು ಒಂದೇ ನಾರ್ಮಲ್ಸ್ ಅಲ್ಲ. ಮತ್ತೆ ಟ್ರೈಗ್ಲಿಸರೈಡ್, ಈಗ ಯಾರಿಗೆ BP ಶುಗರ್ ಇರುತ್ತೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಅನ್ನೋದಿಲ್ಲ. ನಮ್ಗೆ ಇವತ್ತು ಒಂದು ಆಹಾರದ ಒಂದಾಯ್ತು. ಎರಡನೇದು ನಮ್ಗೆ ವ್ಯಾಯಾಮ. ಇವತ್ತು ಎಷ್ಟು ಜನ ವ್ಯಾಯಾಮ ಮಾಡ್ತಾರೆ ಅಥವಾ ಎಷ್ಟು ಜನ ಯೋಗ ಮಾಡ್ತಾರೆ ಅನ್ನೋದು ಇಲ್ಲ. ಇಲ್ಲಿ ಒಂದು ದಿವಸಕ್ಕೆ ನಮ್ಮಲ್ಲಿ ಒಂದು BCM ಮಿಷಿನ್ ಅಂತ ಇದೆ. ಇದು ನೀವು ನೋಡಬಹುದು. ಇದನ್ನು ಡಿಫ್ರೆಂಟ್ ಬಗೆಯಲ್ಲಿ ಯೂಸ್ ಮಾಡ್ಲಿಕ್ಕೂ ಸಹಿತ ಆಗುತ್ತೆ. ಇದನ್ನು ಒಂದು 10 ನಿಮಿಷ ಯೂಸ್ ಮಾಡಿಬಿಟ್ರೆ ನಮಗೆ ಒಂದು ಇಡೀ ಎಂಟೈರ್ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಎಷ್ಟೇ ಸ್ಟ್ರೆಸ್ ಇದ್ರು, ಆಯಾಸ ಇದ್ರು ಅದನ್ನ ನಿಂತ್ಕೊಂಡ್ಬಿಟ್ರೆ ಸಾಕು, ಅವರಿಗೆ ಒಂದು ಆಯಾಸ ಸಹಿತ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಅವರಿಗೆ ಮಂಡಿ ನೋವು ಇದ್ರೆ ಮಂಡಿ ನೋವು ಸಹಿತ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಇದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಯಾರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅದ್ರ ಮೇಲೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಅದನ್ನು ಕುದಿಕೊಂಡ್ರೆ ಸಾಕು, 10 ನಿಮಿಷದಲ್ಲಿ ಅವ್ರು ಮತ್ತೆ ಬಾತ್ರೂಮ್ಗೆ ಹೋಗ್ಬೇಕು. ಮೋಷನ್ ಪ್ರಾಬ್ಲಮ್ ಸಹಿತ ಅದರಲ್ಲಿ ಕ್ಲಿಯರ್ ಆಗುತ್ತೆ. ಟೋಟಲ್ ಯಾರಿಗೆ ಒಂದು ಇವತ್ತು ಬಹಳಷ್ಟು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಜಾಸ್ತಿ ಇರೋದು. ಇವತ್ತು ಟಾಯ್ಲೆಟ್ಗೆ ಹೋದ್ರೆ ಅರ್ಧ ಗಂಟೆ ಆದ್ರೂ ಹೊರಗೆ ಬರೋಲ್ಲ. ಆಮೇಲೆ ಅದಕ್ಕೆ ರೆಗ್ಯುಲರ್ ಟೈಮ್ ಇರಲ್ಲ. ಆ ತರ ಇರುತ್ತೆ. ಯಾರಿಗೆ ಇದಕ್ಕೆ ಮೋಷನ್ ಕರೆಕ್ಟ್ ಆಗಿರುತ್ತೆ ಅವರಿಗೆ ಜೀರ್ಣಶಕ್ತಿ ಸರಿಯಿರುತ್ತೆ. ಬೆಂಗಳೂರು ಅಂತ ಊರಲ್ಲಿ 170-75% ಜನರಿಗೆ ಲಿವರ್ ಫ್ಯಾಟಿ ಲಿವರ್ ಇದೆ. ಅವರಿಗೆ ಗ್ಯಾಸ್ಟ್ರಿಕ್, ಅಲ್ಸರು, ಅಸಿಡಿಟಿ, ಇದು ಇವನ್ ಕೊಲಮ್ ಕ್ಯಾನ್ಸರು, ಇದು ಇವೆಲ್ಲವೂ ಬರೋದಕ್ಕೆ ಕಾರಣ ಲಿವರ್ ಎನರ್ಜಿ. ಫ್ಯಾಟಿ ಲಿವರ್ ಅನ್ನೋದು ಒಂದು ಕಾಮನ್ ಆಗಿ ಹೋಗುತ್ತೆ. ಅದು ಲಿವರ್ನ ಆದರೆ ನನಗೆ ಈಗ ಲಿವರ್ಲಿ ಟಾಕ್ಸಿನ್ಸ್ ಇದೆ, ಕಿಡ್ನಿನಲ್ಲೂ ಟಾಕ್ಸಿನ್ಸ್ ಇದೆ. ಅದನ್ನು ತೆಗಿಲಿಕ್ಕೆ ನಾವು ಈಗ ಹೊರಗಡೆ ಸೋಪ್ ಹಾಕಿ ನಮ್ಮ ಬಾಡಿ ಕ್ಲೀನ್ ಮಾಡ್ಬೋದು. ಇಂಟರ್ನಲ್ ಕ್ಲೀನ್ ಮಾಡ್ಲಿಕ್ಕೆ ಏನಿದೆಯಾ, ನಮ್ಮಲ್ಲಿ ಕೆಲವು ಈ ಆಯುರ್ವೇದದಿಂದ ಮಾಡಿರ್ತಕ್ಕಂಥ ಸಪ್ಲಿಮೆಂಟ್ಸ್ಗಳನ್ನ ರೂಪದಲ್ಲಿ, ಟ್ಯಾಬ್ಲೆಟ್ಸ್ ರೂಪದಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ದಾಸವಾಳ, ಅಮೃತಬಳ್ಳಿ, ಕಾರೆ, ನೆಲ್ಲಿಕಾಯಿ ಅಂದ್ರೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ಟ್ಯಾಬ್ಲೆಟ್ಸ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ನೀವು ಲೈವ್ ಆಗಿ
ಅದನ್ನ ಚೀಪ್ ಇರುತ್ತೆ. ಆಮೇಲೆ ಹಂಗೆ ನುಂಗ್ಬಿಡಿ, ಆಮೇಲೆ ಶುಗರ್ ಹಾಕಿ ಕೊಡ್ತೀನಿ. ಶುಗರ್ ಇರೋರಿಗೆ ಅದು ಪರ್ಟಿಕ್ಯುಲರ್ ಕೊಡ್ಬೇಕು. ಶುಗರ್ ಇರೋರಿಗಲ್ಲ, ಈಗ ನಾವೇನು ತಿಂತಬಿಟ್ಟಿರಲ್ಲ. ಆ BCM ಮೆಷಿನ್ ಅಂತ ಇರ್ಬೇಕಂದ್ರೆ ಅದನ್ನ ಯಾರಿಗೆ ಅಲರ್ಜಿ ಇರುತ್ತೆ, ಯಾರಿಗೆ BP ಹೈ ಇರುತ್ತೆ, BP ಲೋ ಇರುತ್ತೆ, ಯಾರಿಗಾರು ಮಸಲ್ಸ್ ಕ್ರ್ಯಾಂಪ್ ಆಗೋರು, ಆಮೇಲೆ ಬಂಜೆತನ ಇರ್ತಕ್ಕಂಥವ್ರು, ಮಕ್ಕಳಾಗದೆ ಇರ್ತಕ್ಕಂಥವ್ರು, ಡಯಾಬಿಟಿಕ್, ಸ್ಟ್ರೋಕ್ ಆಗೋರು, ಪಾರ್ಕಿನ್ಸನ್ ಇದ್ದವರು, ಹಾಗೇನೆ ಯಾರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಸಯಾಟಿಕ ಪೇನ್ ಯಾರಿಗೆ ಇರುತ್ತೆ, ಆಮೇಲೆ ಟ್ಯೂಮರ್ ಯಾರಿಗಾರ ಆಗಿದ್ರೆ, ಗಡ್ಡೆಗಳಾಗಿದ್ರೆ, ಥೈರಾಯ್ಡ್ ಇದ್ದವರಿಗೆ, ಅದೇ ರೀತಿ ಯೂರಿಕ್ ಆಸಿಡ್ ಜಾಸ್ತಿ ಇದ್ದವರು, ಆಮೇಲೆ ಇಂಥವ್ರೆಲ್ಲರೂ ಆ ಒಂದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬಿಟ್ಟು ಮಾಡುವ. ಅಂದ್ರೆ ಇಲ್ಲಿ ಒಂದಕ್ಕೆ ತಗೊಂಡಿರತಕ್ಕಂಥದ್ದು ಇವು ಹಲವಾರು ಪ್ರಾಬ್ಲಮ್ಸ್. ಈಗ ಅಲರ್ಜಿ ತಗೊಂಡಿದ್ರೆ ಈ ಅಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ತೀವಿ. ಬಾಡಿ ಹೀಟ್ ಆಗುತ್ತೆ. ಹಾಗಾದ್ರೆ ನ್ಯಾಚುರಲ್ ಆಗಿ ಕೂಲ್ ಹೆಂಗಾಗುತ್ತೆ? ನ್ಯಾಚುರಲಿ ಕೂಲ್ ಹೆಂಗಾಗುತ್ತೆ? ವಿಶ್ರಾಂತಿ ತಗೊಂಡ್ರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು. ಹೀಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ನಾವು ಉಸಿರಾಟ ಮಾಡ್ತೀವಲ್ಲ, ಉಸಿರಾಟದ ಮುಖಾಂತರ ನಮ್ಮ ಬಾಡಿ ಕೂಲ್ ಆಗುತ್ತೆ. ಉಸಿರಾಟದ ಮುಖಾಂತರ ಕೂಲ್ ಆಗುತ್ತೆ. ಆಕ್ಸಿಡೇಷನ್ ರಿಡಕ್ಷನ್ ಪ್ರೋಸೆಸ್ ಅಂತೇಳಿ ನೀವು ಯಾರು ಬಹಳಷ್ಟು ಜನ ಗೂಗಲ್ ಯೂಸ್ ಮಾಡ್ತೀರಲ್ವಾ, ಗೂಗಲ್ ನಲ್ಲಿ ಹೋಗ್ಬಿಟ್ಟು ಆಕ್ಸಿಡೇಷನ್ ರಿಡಕ್ಷನ್ ಸ್ಕೇಲ್ ಅಯಾನ್ಸ್ ಮೇಡಮ್ ನೀರು ಹಾಕಿದ್ರೆ ಇದಕ್ಕೆ ಕಡಿಮೆ ಆಗ್ತದೆ. ಅಂದ್ರೆ ನೀರಿನಲ್ಲಿ ಈ ಏನು H2O ಪ್ಲಸ್ H2O H3O2 ಮೈನಸ್ ಆಗುತ್ತೆ. ಇದು ನೆಗೆಟಿವ್ ಅಯಾನ್ ಅಂತ ಹೇಳ್ತೀವಿ. ನೆಗೆಟಿವ್ ಅಯಾನ್ ಅನ್ನೋದು ನಮ್ಮ ದೇಹಕ್ಕೆ ಬೇಕು. ನೆಗೆಟಿವ್ ಅಯಾನ್ ಎಲ್ಲೆಲ್ಲಿದೆ ನಮಗೀಗ ಕಣ್ಣಿಗೆ ಕಾಣಲ್ಲ, ಇದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅದಕ್ಕಾಗಿ ನಾವು ಇದು ಕೆಮಿಕಲ್ಸ್ ಹಾಕಿದೀವಿ. ಇದಕ್ಕೆ ಅದು ಹೇಗೆ ಹೋಗುತ್ತೆ ಅಂತ ನೋಡ್ಬೋದು ಸರ್. ಇನ್ನು ಮಾಡಿದ್ವಿ. ಈ ಕಡೆಯಿಂದ ಪವರ್ ಸಪ್ಲೈ ಇದಕ್ಕೆ ಪ್ರೋಬ್ಗೆ ಹೋಗುತ್ತೆ. ಇದು ಜಸ್ಟ್ ಈ ತರ ನಾವು ಆನ್ ಮಾಡಿದಾಗ ಇದು ಲೈಟ್ ಬರುತ್ತೆ. ಅದನ್ನ ಜಸ್ಟ್ ಟಚ್ ಮಾಡ್ತೀವಿ. ಟಚ್ ಮಾಡಿದಾಗ ನಮಗೆ ಇಲ್ಲಿ 4 ಆಪ್ಷನ್ಸ್ ಬರುತ್ತೆ. ಒಂದು ತರಕಾರಿ, ಇನ್ನೊಂದು ಹಣ್ಣು, ಇನ್ನೊಂದು ಮೀಟು, ನೆಕ್ಸ್ಟ್ ಒಂದು ಫಿಶ್. ಇಷ್ಟು ಆಮೇಲೆ ಇದು ಲಾಸ್ಟ್ ಒಂದು ಪಾತ್ರೆಗಳನ್ನೆಲ್ಲ ನಾವು ಕ್ಲೀನ್ ಮಾಡಬಹುದಂತೆ. ಇಲ್ಲಿ ನಾನೀಗ ತರಕಾರಿಗೆ ಇಲ್ಲದ ಇಲ್ಲಿ ನಮಗೆ ಮುಳುಗಿಸ್ಬೇಕಾ? ಪ್ಲಾಸ್ಟಿಕ್ ಡಬ್ಬಲ್ಲಿ ತರಕಾರಿ ಹಾಕ್ಬಿಟ್ಟು ಅದ್ರೊಳಗೆ ಹಾಕಿದ್ದಾರೆ. ಇಲ್ಲಿ ಇದಿಲ್ಲಲ್ಲ, ಅದಕ್ಕೆ ಅದೆಲ್ಲ ಫಸ್ಟ್ ನೀರು ಕ್ಲಿಯರ್ ಆಗುತ್ತೆ. ನೀರು ಕ್ಲಿಯರ್ ಆಗಿ ಅದ್ರ ಪುಡಿ ಬಂತು ಅಷ್ಟು ಕ್ಲಿಯರ್ ಆಗುತ್ತೆ. ನೀರನ್ನು ಕ್ಲಿಯರ್ ಮಾಡ್ಕೋಬಹುದು. ಕೆಮಿಕಲ್ಸ್ ಇರುತ್ತೆ. ನೀವು ಕೊಚ್ಚೆ ನೀರು ತಗೊಂಡ್ಬಂದು ಅಲ್ಲಿ ಇಟ್ಟು ಇದು ಮಾಡಿದ್ರೆ ಅದನ್ನು ಕುಡಿಬಹುದು ಅಷ್ಟೇ. ಅಂದ್ರೆ ನೀರು ಇರ್ತಕ್ಕಂಥ ಏನ್ ಕೆಮಿಕಲ್ಸ್ ತೆಗೆಯುತ್ತೆ. ಈಗ ನಾನು ಅದು ಕೆಮಿಕಲ್ಸ್ ನ ತೆಗೆಯೋದನ್ನ ತೋರಿಸ್ತೀನಿ. ಅದು ಹೇಗೆ ತೆಗೆಯುತ್ತೆ ಅಂತಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ತಗೊಂಡ್ಬಿಟ್ಟು ಗಾಳಿ ತಗೊಂಡು ಆ ಗಾಳಿನ ಓಟನ್ನ ಸ್ಪ್ಲಿಟ್ ಮಾಡ್ಬಿಟ್ಟು O3 ಮಾಡುತ್ತೆ. O3 ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈ ನೀರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಆಕ್ಸಿಡೈಸ್ ಮಾಡಿ ತೆಗೆಯುತ್ತೆ. ಅದೇ ರೀತಿ ಈ ಇದರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಸಹಿತ ತರಕಾರಿ ಕೆಮಿಕಲ್ಸ್ ಇದು ಗೋಡೆಗೆ ಫಿಕ್ಸ್ ಮಾಡ್ತಾರೆ. ಕುರ್ಚಿ ಮೇಲೆ ಪರವಾಗಿಲ್ಲ, ಕುರ್ಚಿ ಮೇಲೆ ಏನ್ ಮಾಡ್ತಾರೆ, ಇದು ವೇಸ್ಟ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಗೊಂಡು ಇದು ಕಡಿಮೆ ರೇಟಿಗೆ ಸಿಗುತ್ತೆ ನೋಡ್ತಾರೆ. ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಇದು ತಗೊಳ್ತಾರೆ. ಸೇಫ್ರಿ ಇದು ಎಲ್ಲರೂ ಯೂಸ್ ಮಾಡ್ತಾರೆ. ಇದನ್ನೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಸೈಡ್ ಅಲ್ಲಿ ಯಾರಿಗೂ ಕಾಣಬಾರ್ದು ಅಂತೇಳಿ ಎಲ್ಲೋ ಒಂದ್ ಕಡೆ ಎಲ್ಲ ನೋಡ್ಬಾರ್ದಲ್ಲ. ಅವಾಗ ಇಲ್ಲಿ ತುರ್ಕಿರ್ತೀವಿ. ಅಲ್ಲಿ ಏನಾಗುತ್ತೆ, ಆ ಹುಳಗಳು ಪಳಗಳು ಎಲ್ಲ ಹೋಗ್ತಾ ಇದೆ. ಏನು ಒಪ್ಪಂದೇ ಇರುತ್ತೆ. ಇಲ್ಲೇನು ಕ್ಲೋಸ್ ಇಲ್ಲ ಇದರಲ್ಲಿ.
ಕ್ಲೋಸ್ ಇಲ್ಲಿದ್ದವ್ರಿಗೆ ಏನಾಗುತ್ತೆ, ಇಲ್ಲಿ ಏನ್ ಬೇಕಾದ್ರೂ ಹೋಗ್ಬೋದು, ಡಸ್ಟ್ ಹೋಗುತ್ತೆ, ಇಲ್ಲಿ ಸಣ್ಣ ಸಣ್ಣ ಹುಳಗಳು ಅದು ಇದು ಎಲ್ಲ ಹೋಗ್ಬೋದು, ಇದ್ರೊಳಗೆ ಹೋಗಿ ಸೇರಿ ಹೋಗುತ್ತೆ. ಮತ್ತೆ ಇನ್ನೊಂದ್ಸಲ ಇದು ಮತ್ತೆ ತೆಗಿಬೇಕಾದ್ರೆ ಅದು ತೆಗಿತೀವಿ, ಹಾಕ್ತೀವಿ. ಅವಾಗ ಅದರಿಂದ ಏನ್ ತೊಂದರೆ ಆಗುತ್ತೆ, ಇದು ಓಪನ್ ಇರುತ್ತಲ್ಲ, ಏನ್ ಕ್ಲೋಸ್ ಮಾಡಲ್ಲ, ಏನ್ ಬೇಕಾದ್ರೂ ಒಳಗೆ ಸೇರ್ಕೋಬಹುದು, ಏನ್ ಬೇಕಾದ್ರೂ ಸೇರ್ಕೊಂಡು ಜಿರಳೆ ಪರಳೆ ಎಲ್ಲ ಸೇರ್ಕೊಂಡು ಈ ತರ ಇರುತ್ತೆ. ಇದರಲ್ಲಿ ಬರೀ 3 ಲೇಯರ್ಸ್ ಮಾತ್ರ ಇರುತ್ತೆ. ಅದನ್ನ ತೋರಿಸ್ತೀನಿ ಇವಾಗ. ಇದು ನೋಡಿ, ಇದು ಏರಿಸ್ ಅಂತೇಳಿ, ಇದು ಈ ತರ ಪ್ಯಾಕ್ ಬರುತ್ತೆ. ಇದು ಈಗ ನಾವು ಸ್ವೀಟ್ ಗೀಟ್ ಎಲ್ಲ ಪ್ಯಾಕ್ ಮಾಡಕ್ಕೆ ಏನು ಹಾಕಿರ್ತಾರಲ್ಲ ಸಿಲ್ವರ್, ಆ ತರ ಇದಿರುತ್ತೆ ಒಳಗಡೆ. ಆಮೇಲೆ ಇದು ನಾವು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೋದು, ಎಲ್ಲೂ ಒಂದು ಗಾಳಿ ಕೂಡ ಹೋಗಲ್ಲ ಇದರಲ್ಲಿ. ಎಷ್ಟು ಅದು ಒಂದು ಪ್ಯಾಕು? ಇಲ್ಲಿ ನೋಡಿ, ಇದ್ರೊಳಗಡೆ ಒಂದು ನಮ್ದು ಕಿಟ್ ಸಿಗುತ್ತೆ. ಇದೊಂದು ನಮ್ಮ ಗರ್ಭಕೋಶ ನಾವೇ ಟೆಸ್ಟ್ ಮಾಡ್ಕೊಳ್ಳಂತ ಕಿಟ್ ಇದು. ಆ ಕಿಟ್ ಆಮೇಲೆ ಹೇಳ್ತೀವಿ. ಇದು ಒಂದು ನೋಡಿ, ಇದು ನಾವೀಗ ಒಂದು ತೆಗೆದು ಇಲ್ಲಿ ಕ್ಲೋಸ್ ಮಾಡಿರ್ತೀವಿ. ಆಮೇಲೆ ಇದನ್ನ ಬೇಕಾದ್ರೆ ನಾವಿಲ್ಲಿ ಬಸ್ಸಲ್ಲಿ ಎಲ್ಲಾರು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಇದನ್ನ ಒಂದು ತಗೊಂಡು ಬಸ್ ಒಳಗೆ ಇಟ್ಕೊಂಡು ಹೋಗ್ಬೋದು. ಇದು ಫುಲ್ ಕ್ಲೋಸ್ ಆಗಿರುತ್ತೆ. ಇದರಲ್ಲಿ ಎಲ್ಲೂ ನಾವು ಇದು ಓಪನ್ ಮಾಡ್ಬೇಕಾದ್ರೆ ಮಾತ್ರ ಓಪನ್ ಮಾಡೋದು. ಇದರಲ್ಲಿ 8 ಲೇಯರ್ ಇರುತ್ತೆ, ಅದರಲ್ಲಿ 3 ಲೇಯರ್ ಇರುತ್ತೆ. ಅದು ಯಾವ್ಯಾವ ಲೇಯರ್ ಅಂತ ತೋರಿಸ್ತೀನಿ. ಇದು 8 ಲೇಯರ್ ಇರುತ್ತೆ. ಆಮೇಲೆ ಇದು ಡೈಲಿ ಒಂದೇ ಸಾಕು. ಇದಾದ್ರೆ 4-5 ಹಾಕಿದ್ರು ಸಾಕಾಗಲ್ಲ. ಇದು ನಾನು ಅದರಲ್ಲಿ ಏನು ವೆಂಟ್ ಎಷ್ಟಾಗುತ್ತೆ ಅಂತೇಳಿ ತೋರಿಸ್ತೀನಿ. ಇದು ಲೆಂತ್ ಕಡಿಮೆ ಇರೋದು ಇದೆ, ಜಾಸ್ತಿ ಇರೋದು ಇದೆ ಇದರಲ್ಲಿ. ಕ್ಲಿಯರ್ ಆಗುತ್ತೆ ಅಂತ ಅದಾಯ್ತು. ಇದು ಲೋಕಲ್ ಏರೀಸ್. ಓಪನ್ ಮಾಡಿ ಇದ್ರೊಳಗಡೆ ಪೀರಿಯಡ್ ಆಗಿ ಒಂದು 5 ದಿನ ಆದ್ಮೇಲೆ ನಾವು ಇದನ್ನ ಈ ಬಡ್ಸಲ್ಲಿ ಸ್ವಲ್ಪ ಇದು ತೆಗೆದ್ಬಿಟ್ಟು ಇದಕ್ಕೆ ಹಚ್ಬೇಕು. ಇಲ್ಲಿ ಒಂದು ಸಣ್ಣ ಸ್ಟ್ರಿಪ್ಸ್ ಇದೆಲ್ಲ, ಈ ಯೆಲ್ಲೋ ಕಲರ್ ಮೇಲೆ ಹಚ್ಬೇಕು. ಇಲ್ಲಿ ಹಚ್ಚಿದವಾಗ ಒಂದು 5 ನಿಮಿಷ ಬಿಟ್ಟರೆ ಡ್ರೈ ಆಗುತ್ತೆ. ಡ್ರೈ ಆದವಾಗ ಯಾವ ಕಲರ್ ಬರುತ್ತೆ ನೋಡ್ಬೇಕು. ಇದೇ ಕಲರ್ ಇದ್ರೆ ಇಲ್ಲಿ ತೋರಿಸ್ತೀನಿ, ಇಲ್ಲಿದೆ ನೋಡಿ ಆ ಕಲರ್. ಯೆಲ್ಲೋ ಕಲರ್ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ, ಗರ್ಭಕೋಶದಲ್ಲಿ ಏನು ತೊಂದರೆ ಇಲ್ಲ ಅಂತ. ಅದೇ ಕೇಸರಿ ಕಲರ್ ಇದ್ರೆ, ಇದ್ರಲ್ಲಿ ಕೇಸರಿ ಇದೆಯಲ್ಲ, ಇಲ್ಲಿ ನಾವು ಹಚ್ಚಿರ್ತೀವಿ. ಈ ಹಚ್ಚಿದವಾಗ ಈ ಕಲರ್ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗಿಲ್ಲ ಅಂದ್ರೆ ಇದೇ ಕಲರ್ ಇರುತ್ತೆ. ಅಂದ್ರೆ ಏನು ನಮ್ಗೆ ತೊಂದರೆ ಇಲ್ಲ ಅಂದ್ರೆ ಇದೇ ಕಲರೇ ಇರುತ್ತೆ. ಇಲ್ಲಿ ತೋರಿಸುತ್ತೀವಿ. ಇಲ್ಲಿ ಕಲರ್ ನೋಡಿ ನಾವು ಆ ಕಲರ್ ಇಲ್ಲಿ ಟ್ಯಾಲಿ ಮಾಡ್ಬೇಕು, ಹಿಂಗೆ ಹಿಡಿಬೇಕು ಇದು ಯಾವ ಕಲರಿಗೆ ಬಂದಿದೆ ಅಂತೇಳಿ. ಇದರಲ್ಲಿ ಎಲ್ಲಾ ತರ ಕಲರ್ ಇದೆ. ಒಂದ್ ಸ್ವಲ್ಪ ಗ್ರೀನ್ ಕಲರ್ ಇದೆ, ಹಸಿರು ಕಲರ್, ಆಮೇಲೆ ಒಂದ್ ಸ್ವಲ್ಪ ಡಾರ್ಕ್ ಇದಿದೆ. ಇದರಲ್ಲಿ ಇದು ಹಿಂಗ್ ಹಿಡಿದು ನೋಡೋದು, ಹಿಂಗ್ ಹಿಡಿದು ನೋಡಿದವಾಗ ಇದು ಯಾವ ಕಲರ್ ಬಂದಿದೆ ನೋಡಿದ್ರೆ ಇದು ಲಿಟ್ಲು ಬಿಟ್ಟು ಇದು ಇಲ್ಲ ಸ್ವಲ್ಪ ಬ್ಲಾಕ್ ಡಾರ್ಕ್ ಬ್ಲಾಕ್ ಆಗಿದ್ರೆ ಜಾಸ್ತಿ ಏನೋ ತೊಂದರೆ ಆಗಿದೆ ಅಂತ. ಹಂಗಂತೇಳಿ ನಾವೇನು ಗಾಬರಿ ಪಡೋದು ಬೇಕಾಗಿಲ್ಲ. ಇದರಲ್ಲೇ ರೆಗ್ಯುಲರ್ ಪ್ಯಾಡ್ಗಳಿದೆ, ರೆಗ್ಯುಲರ್ ಯೂಸ್ ಮಾಡೋದು. ಅದನ್ನ ಒಂದು 3 ತಿಂಗಳು ಯೂಸ್ ಮಾಡಿಬಿಟ್ರೆ ಇಲ್ಲಿಗೆ ಬಂದ್ಬಿಡ್ತು, ಅದು ಕ್ಲಿಯರ್ ಮಾಡ್ಬಿಡ್ತದೆ. ಅದೇ ಹೇಗೆ ಈ ಪ್ಯಾಡ್ ಉಪಯೋಗಿಸ್ಬೇಕು. ಇದೇ ಮತ್ತೆ ಬೇರೆ ಇದನ್ನ ಯೂಸ್ ಮಾಡಿದ್ರೆ ಮತ್ತೆ ಇದು ಇದನ್ನೇ ಡೈಲಿ, ಅದು ಡೈಲಿ ಯೂಸ್ ಇದೆ, ಅದನ್ನ ಯೂಸ್ ಮಾಡ್ತಾ ಹೋದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಇದರಲ್ಲಿ ಇದೆ 2 ಗ್ಲಾಸ್ ನೀರಿದೆ, ಸೇಮ್ ಇದೆ ಅಲ್ಲ, ನೋಡ್ತೀರಾ ಎಲ್ಲ ಫುಲ್ ಇದೆ 2. ಇದೀಗ ನಾನೀಗ ಫಸ್ಟ್ ಇದ್ರ ಮೇಲೆ ಹಾಕ್ತೀನಿ. ಈ ತೇವ ಜಾಸ್ತಿ ಇರಬಾರ್ದು, ಅಲ್ಲೇನಂದ್ರೆ ಹಿಚ್ಚಿಂಗ್ ಆಗುತ್ತೆ. ಇದಕ್ಕೂ ಹಾಕ್ತಿದ್ದೀನಿ, ಇನ್ಫೆಕ್ಷನ್ ಆಗುತ್ತೆ, ಹಿಚ್ಚಿಂಗ್ ಆಗೋದು, ಗುಂಡೆಗಳು ಬರೋದು ಅವೆಲ್ಲ ಆಗ್ತವೆ. ಅದು ಏನಂದ್ರೆ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗುತ್ತೆ. ಅದು ಈ ರಜೆ ಟೈಮಲ್ಲಿ ಇದಾದಾಗ ತೇವ ಇರಬಾರ್ದು. ಇದು ಅವಾಗವಾಗ ತೇವ ಆಗ್ಬಿಡುತ್ತೆ. ಇದರಲ್ಲಿ ಈಗ ತೇವ ಆಗಲ್ಲ, ತೋರಿಸ್ತೀನಿ.
ಬೇರೆ ಕೈ ಸ್ವಲ್ಪ ಇದೆ. ಸ್ವಲ್ಪ ಏನಿಲ್ಲ. ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗುತ್ತೆ, ಮತ್ತೆ ಇನ್ಫೆಕ್ಷನ್ ಆಗೋದು, ಮತ್ತೆ ಏನಾಗುತ್ತೆ ಇದು ಯಾವ್ದ್ರಿಂದ ಮಾಡಿರ್ತಾರೋ ಅದರಿಂದ ನಮ್ಗೆ ಗರ್ಭಕೋಶದಲ್ಲಿ ಏನ್ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಾರೆ, ಇವೆಲ್ಲ ಪ್ಲಾಸ್ಟಿಕ್. ಆಮೇಲೆ ಇದು ಒಳಗಡೆ ಇದೆಯಲ್ಲ, ನಾವೆಲ್ಲ ಕಾಟನ್ ಅನ್ಕೊಂಡಿರ್ತೀವಿ, ಇದೆಲ್ಲ ಪ್ಲಾಸ್ಟಿಕ್. ಒಂದ್ ಲೇಯರ್ ನೋಡ್ಬೋದು, ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇಲ್ಲಿ ನೋಡಿ, ಇದು ಏನ್ ಅನ್ಕೊಂಡಿದ್ದೀರಾ? ಇದನ್ನ ಒಳಗಡೆ ಹಾಕಿರ್ತಾರೆ, ಅದು ದಪ್ಪ ಆಗಕ್ಕೆ. ಅಲ್ಲ, ದಪ್ಪ ಕಾಟನ್ ಅಂತ ನಾವ್ ಅನ್ಕೊಂಡಿರ್ತೀವಿ. ಪ್ಲಾಸ್ಟಿಕ್ ಸೌಂಡ್ ಹೆಂಗ್ ಬರುತ್ತೆ? ಕಾಟನ್ ಅಂತ ನಾವ್ ಅನ್ಕೊಂಡಿರ್ತೀವಿ, ಇದು ಕಾಟನ್ ಅಲ್ಲ. ಅದೇ ಹೇಳಿದ್ರಲ್ಲ, ಈ ಪೇಪರ್ ತಗೊಂಡೋಗಿ ರದ್ದಿ ಪೇಪರ್ ಡಯಾಕ್ಸಿನ್ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ನೀರು ಪೂರ್ತಿ ಲೀಕ್ ಆಗ್ತಾ ಇರುತ್ತೆ. ಈಗ ಕಾಲೇಜಿಗೆ ಹೋಗೋದು, ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಬೆಳಗಿಂದ ಸಂಜೆವರೆಗೆ ಟೆನ್ಷನ್ ಆಗ್ಬಿಡ್ತದೆ ಅವರಿಗೆ. ಆ ತರ ಒದ್ದೆ ಆಗ್ಬಿಟ್ರೆ ನೋಡಿ, ಕಾಟನ್ ಅಲ್ಲ, ಅದು ಪೇಪರ್. ಟಿಶ್ಯೂ ಪೇಪರ್ ಅಲ್ಲ, ಅದು ಇದು ವೇಸ್ಟ್ ಪೇಪರ್ ಇರುತ್ತಲ್ಲ, ಅದನ್ನ ಕೆಮಿಕಲ್ಸ್ ಹಾಕಿ ವೈಟ್ ಮಾಡಿ ಅದ್ರೊಳಗೆ ಹಾಕ್ತಾರೆ. ಅದೇ ಡೇಂಜರ್, ಗರ್ಭಕೋಶ ಕ್ಯಾನ್ಸರ್ ಎಲ್ಲ ಆಗೋದು. ನ್ಯೂಸ್ ಪೇಪರ್ ಅದೆಲ್ಲ ಕೆಮಿಕಲ್ ಹಾಕಿ ಬ್ಲೀಚಿಂಗ್ ಮಾಡಿ ಇದ್ರೊಳಗೆ ಹಾಕ್ತಾರೆ. ಅದರಿಂದನೇ ಅರ್ಧ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಎಲ್ಲ ಇದೆ. ಇದು ನೋಡಿ ಲಾಸ್ಟ್ ಲೇಯರ್, ಅದು 1, 2, ಇದು 3ನೇ ಲೇಯರ್. ಇದು ಫುಲ್ ಇದೆ ಪ್ಲಾಸ್ಟಿಕ್. ಇದ್ ಮಾಡುತ್ತೆ, ಏನು ಗಾಳಿ ಹೋಗಕ್ಕೂ ಅವಕಾಶ ಇಲ್ಲದೆ ಬಂದ್ ಮಾಡ್ಬಿಟ್ಟು ಇರುತ್ತೆ. ಗರ್ಭಕೋಶ ಗಾಳಿ ಬೇಕಾಗಿರುತ್ತೆ ಕೆಲವು ಟೈಮಲ್ಲಿ, ಅದು ಆಗೋದಿಲ್ಲ. ಇದು ಪ್ಲಾಸ್ಟಿಕ್. ಸೌಂಡ್ ಬರ್ತದೆ. ಪ್ಲಾಸ್ಟಿಕ್ ಇಂದಲೇ ಕ್ಯಾನ್ಸರ್ ಇವತ್ತು ಏನು ಇದು ಬರ್ತದೆ, ಇವತ್ತು ಕ್ಯಾನ್ಸರ್, ಮುಕ್ಕಾಲ್ಭಾಗ ಕ್ಯಾನ್ಸರ್ ಕೊಡ್ತಾ ಇದೆ. 70-80% ಒಂದು ಸಲ ಆ ಪ್ರಾಡಕ್ಟ್ ನ ಯಾರು ಯೂಸ್ ಮಾಡ್ತಾರೆ ಅವ್ರು ಮತ್ತೆ ತಿರುಗಿ ಪ್ರಾಡಕ್ಟ್ ಮಾಡಲ್ಲ. ಇದು 8 ಲೇಯರ್ ಇದ್ರು, 8 ಲೇಯರ್ ಕಾಟನ್ ಇರುತ್ತೆ. ಯಾವುದೇ ತರ ಪ್ಲಾಸ್ಟಿಕ್ ಹಾಕಿರೋದಿಲ್ಲ. ಯಾವ ಕಂಪನಿ ಇರೋದು? ಏರಿಸ್ ಅಂತ ಏರಿಯಸ್ ಅಂತ ಹೇಳ್ಬಿಟ್ಟು ಟೀನ್ಸ್ ಅಂತ ಹೇಳಿ ಕಾಟನ್ ಬೇರೆ ಕಂಪನಿ ಇದು ಟೀನ್ಸ್ ಕಂಪನಿ. ಇದು ಎಲ್ಲವೂ ಒಂದೇ ಕಂಪನಿ. ಈಗ ನೀವು ಕಾಟನ್ ತೋರಿಸ್ತಾ ಇದ್ದೀರಲ್ಲ, ಯಾವ ಕಂಪನಿ ಇದು? ಏರಿಸ್ ಅಂತ ಟೀನ್ಸ್ ಕಂಪನಿ, TINS. ಇದು ನೋಡಿ, ನೋಡಿದ ಅದು ಇಂಡಿಯನ್ ಕಂಪನಿನೋ ಅಥವಾ ಫಾರಿನ್ ಕಂಪನಿನೋ? ಇಂಟರ್ನ್ಯಾಷನಲ್ ಕಂಪನಿ ಸರ್. ಇದು ಎಲ್ಲಾ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ, ಇವನ್ ಇನ್ಕ್ಲೂಡಿಂಗ್ ಇಂಡಿಯಾ. ಇದೇ ಮ್ಯಾನುಫ್ಯಾಕ್ಚರ್ ಆದ್ರೂ ಅದು ಒಂದು ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಚೈನಾ, ಬೀಜಿಂಗ್. ಇದು ನೋಡಿ, ಕಾಟನ್ ಕಾಟನ್, ಪ್ಯೂರ್ ಕಾಟನ್. ಆ ತೇವ ಇದೆಯಾ ನೋಡಿ. ಅಂದ್ರೆ ಎಲ್ಲದಕ್ಕೂ ಹೋಲ್ಸ್ ಇರುತ್ತದೆ. ಅದ್ರಲ್ಲಿ ಪೂರ್ತಿ ಇದು ಏನೋ ಪ್ಲಾಸ್ಟಿಕ್ ಇರೋದ್ರಿಂದ ಗಾಳಿ, ಒಳ್ಳೆ ಗಾಳಿ ಹೋಗೋದಿಲ್ಲ. ಇದು ಅದು ಫಸ್ಟ್ ಲೇಯರ್, ಇದು 2ನೇ ಲೇಯರ್ ಅಂತೇಳಿ. ಇದು ಏನೇ ಅಂದ್ರೆ ನಮ್ಗೆ ಇನ್ಫೆಕ್ಷನ್ ಏನಾದ್ರು ಆಗಿದ್ರೆ ಒಳಗಡೆ ಅದೆಲ್ಲ ಕ್ಲಿಯರ್ ಮಾಡುತ್ತೆ. ಇದು ಮತ್ತೆ ನೆಗೆಟಿವ್ ಅಯಾನ್ ಕ್ರಿಯೇಟ್ ಆಗುತ್ತೆ. ಇದು ಆನಾನ್ಸಿಕ್ ಅಂತ ಹೇಳಿ ಯಾವುದೇ ಗಾಯ ಇದ್ರೆ ಗಾಯಕ್ಕೆ ನೀರಲ್ಲಿ ತಕ್ಷಣ ಆಕ್ಟಿವೇಶನ್ ಆಗುತ್ತೆ. ನೀರಲ್ಲಿ ಇದನ್ನ ಈಗ ಬ್ಲೀಡಿಂಗ್ ಗಾಯಕ್ಕೆ ನಾವು ಗಾಯ ಬಹಳ ಬೇಗ ಏಕಾಂತ ಗಾಯ ಇರ್ಬೋದು. ಎಷ್ಟೇ ದೊಡ್ಡ ಗಾಯ ಆಗಿದ್ರು 3 ತಿಂಗಳು ಗಾಯ 1.5 ತಿಂಗಳು. ರವಿಗೆ ಕಾಲಲ್ಲಿ ಏನಾದ್ರು ಗಾಯ ಆಗಿದ್ರೆ ಇದೊಂಚೂರು ನೀರಲ್ಲಿ ಅದ್ ಬಿಟ್ಟು ಅಲ್ಲಿಟ್ಟು ಒಂದು ಬ್ಯಾಂಡೇಜ್ ಕಟ್ಬಿಟ್ರೆ ಸಾಕು. ನಿಮ್ ಮಾರನೇ ದಿನ ನೋಡಿದ್ರೆ ಫುಲ್ ಡ್ರೈ ಆಗಿರುತ್ತೆ. ನಮಗೆ ಹೇಗಿದೆ ಅಂದ್ರೆ ನೀರಲ್ಲಿ ಕಿವಿನಲ್ಲಿ ನೋವು ಇದೆ ಅಥವಾ ಕಿವಿನಲ್ಲಿ ನೋವು ಇದೆ ಅಥವಾ ಕಿವಿ ಸೋರಗಿದೆ ಮಾಡಿ ಕಿವಿ ಒಳಗಿದ್ರೆ ಸಾಕು ಬರುತ್ತೆ. ಕ್ಲಿಯರ್ ಆಗಿ ಹೊಟ್ಟೆ ನೋವು ಇದೆಯೋ ಇದ್ರ ನೀರಲ್ಲಿ ಇದ್ರ ನೀರು ಕುಡಿದ್ರೆ ಆಯ್ತು.
ಹಣ್ಣು ಇದ್ರೆ ನೀವು ಗೊತ್ತಾಗಿಲ್ಲ, ಇದನ್ನು ಸುಮ್ಮನೆ ತಂದು ಬಾಯಿವಾಗಿ ಇಟ್ಟರೆ ಆಯ್ತು. ಬಟ್ಟೆ ಹೋದ್ರೆ ರಸ ಏನು ತೊಂದರೆ ಇಲ್ಲ. ಇದು ಆಯನ್ ಇದಾಗುತ್ತೆ. ಮತ್ತೆ ನೆಗೆಟಿವ್ ಅಯಾನ್ಸ್ ಅಂತ ಕಂಡು ಮಾಡ್ತಿದ್ರು. ನೆಗೆಟಿವ್ ಅಯಾನ್ಸ್ ಕೊರೋನಾ ಬಂದಾಗ ನಾವ್ ಏನ್ ಮಾಸ್ಕ್ ಹಾಕೋತಿದ್ವಿ ಆ ಮಾಸ್ಕ್ ಹಾಕೊಂಡಿದ್ನ ಅಂದ್ರೆ ಇದರಲ್ಲಿ ಬರಲ್ಲ. ಮತ್ತೆ ಏನು ನಮಗೆ ಲಂಗ್ಸ್ ಇನ್ಫೆಕ್ಷನ್ ಇದರದ್ದು 3ನೇ ಲೇಯರ್ ಇದೆ. ಎಲ್ಲ ಹೋಲ್ಸ್ ಇದೆ ಇದಕ್ಕೆ ನೋಡಿ, ಎಲ್ಲಾ ಲೇಯರ್ಗೂ ಹೋಲ್ಸ್ ಇದೆ. ಇದೇ ಟೈಪ್ ಆ ತರ ಹೋಲ್ಸ್ ಇರುತ್ತೆ. ಎಲ್ಲಾ ಎರಡು ಲೇಯರ್ ಇದೆ. ಒಂದು ಕಾಟನ್ ಲೇಯರ್, ಒಂದೊಂದು ಪೇಪರ್ ಲೇಯರ್. ಆ ಪೇಪರ್ ಲೇಯರ್ ನಲ್ಲಿ ನಾವು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಹೋಲ್ ಇಟ್ಟಿರ್ತಾನೆ. ಇದು ಕಾಟನ್, ಪ್ಯೂರ್ ಕಾಟನ್, ಪ್ಯೂರ್ ಕಾಟನ್ ಇದೆ. ಅಂದ್ರೆ ಅಷ್ಟು ತಿನ್ನಾಗಿ ಇದು ಮಾಡಿರ್ತಾರೆ. ಪೇಪರ್ ಲೇಯರ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಜೆಲ್ ಇದೆ ಇದರಲ್ಲಿ. ಇದು ಜೆಲ್ ಇದು ಪುದೀನ ಮತ್ತೆ ಇದರಿಂದ ಮಾಡಿರ್ತಾರೆ. ಅಲ್ಲ, ಇದಕ್ಕೆ ಮತ್ತೆ ನಾನು ನೀರು ಹಾಕ್ತೀನಿ, ನೋಡ್ಬೋದು. ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆದ್ರೂ ಕೂಡ ಅದು ಕಂಟ್ರೋಲ್ ಇದು ಅಂದ್ರೆ ಹೊರಗಡೆ ಬರದೇ ಇರಕ್ಕೆ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಈಗ ಒಬ್ಬರಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಂತವ್ರಿಗೆ ಇದು ಒಂದು ಹಾಕಿದ್ರೆ ಸಾಕಾಗಲ್ಲ. ಇದು ನಮ್ಗೆ ಎಷ್ಟೇ ಬ್ಲೀಡಿಂಗ್ ಆಗ್ಲಿ ಬೆಳಗ್ಗಿಂದ ಸಂಜೆವರೆಗೆ ಒಂದೇ ಪ್ಯಾಡ್ ಸಾಕು. ಇದಾದ್ರೆ ಒಂದು 5-6 ಹಾಕಿದ್ರು ಇಷ್ಟು ನೀರು ಹಾಕಿದೀನಿ. ಅಷ್ಟು ನೀರು ಹಾಕಿದ್ರು ಅಂತ ನೋಡೋದಾದ್ರೆ ಈಗ ಸ್ಕೂಲಿಗೆ ಮಕ್ಕಳು ಹೋಗ್ತಾರೆ, ಅವ್ರು ಹಾಕೊಂಡು ಬೆಳಗಿಂದ ಸಂಜೆವರೆಗೆ ಒಂದು ಹಾಕೊಂಡು ಹೋಗ್ಬಿಟ್ರೆ ಯಾವ ಟೆನ್ಷನ್ ಇರೋದಿಲ್ಲ. ಈಗ ಆಫೀಸಿಗೆ ಹೋಗೋರಿಗೆ, ಲೇಡೀಸ್ಗೆ, ಅಂತವ್ರಿಗೆಲ್ಲ ಇದು ಲಾಸ್ಟ್ ಲೇಯರ್. ಇದು ಅದು ಹೋಲ್ಸಿರುತ್ತೆ ನೋಡಿ ಅಲ್ಲಿ. ಆದ್ರೆ ಹೊರಗಡೆ ಎಲ್ಲೂ ಬರದೇ ಇರಂಗೆ ಇವೆಲ್ಲ ಇದ್ರೊಳಗೆ ಗಾಳಿ ಏರ್ ಇದ್ರೊಳಗೆ ಪಾಸ್ ಆಗುತ್ತೆ. ಏನ್ ಗ್ಯಾರಂಟಿ ಅಂತಂದ್ರೆ ನಾವು ಒಂದು ನ್ಯಾಪ್ಕಿನ್ಸ್ ಬಿಸಿನೀರು ಇಟ್ಬಿಟ್ಟು ಮೇಲ್ಗಡೆ ಒಂದು ನ್ಯಾಪ್ಕಿನ್ಸ್ ಇಟ್ಟು ಮೇಲ್ಗಡೆ ಗ್ಲಾಸ್ ಇಟ್ಬಿಟ್ರೆ ಆ ಗ್ಲಾಸ್ ಅಲ್ಲಿ ನಿಮ್ಗೆ ಕಾಣ್ಬೋದು, ಗೆರೆ ಕಾಣ್ತಾ ಇದೆ ಅಂತ ಕಾಣುತ್ತೆ, ಗೆರೆಗಳು. ಆ ಗೆರೆ ಮುಖಾಂತರ ಏರ್ ಪಾಸ್ ಆಗುತ್ತೆ. ಇದು ಬಯೋಡಿಗ್ರೇಡಬಲ್, ಇದು ಭೂಮಿಗೆ ಕರಿ ಹೋಗುತ್ತೆ. ಭೂಮಿಲಿ ಹಾಕಿದ್ರು ಕರ್ಗೋಗ್ಬಿಡುತ್ತೆ, ಮಣ್ಣಾಗುತ್ತೆ. ಇದೆಲ್ಲ ನಾವು ಫ್ಲೆಶ್ ಒಳಗೆ ಹಾಕಿದ್ರೆ ಫುಲ್ ಫ್ಲೆಶ್ ಆಗೋಗುತ್ತೆ. ಇದು ಹಾಕಿದ್ರೆ ಮತ್ತೆ ಅಲ್ಲೇ ಕಟ್ಕೊಳ್ಳುತ್ತೆ. ಇದು ಪ್ಲಾಸ್ಟಿಕ್ ಇರುತ್ತಲ್ಲ, ಇದಾಗುತ್ತೆ. ಇದು ನಾವು ಭೂಮಿಲಿ ಹಾಕಿದ್ರೆ ಭೂಮಿಲಿ ಕರ್ಗೋಗ್ಬಿಡುತ್ತೆ. ಸರಿ, ನಾನು ಅಷ್ಟೊಂದು ನೀರು ಹಾಕಿಲ್ಲ, ನೀರೇನಾದ್ರು ಕೆಳಗಡೆ ಬರುತ್ತಾ ಅಂತ ಹೇಳ್ಕೊಂಡು ನಾವು ನೋಡಿದ್ರೆ ಹಿಂಡಿದ್ರೆ ನಾನು ಹಿಂಡ್ತೀನಿ ನೋಡಿ, ಅದು ಒಡ್ಕೊಂಡು ಹಾಗೇನೆ ಬರುತ್ತೆ ಬಿಟ್ಟರೆ ನೀರೇನು ಬರೋಲ್ಲ. ಅಂದ್ರೆ ಅದರಲ್ಲಿ ಈ ಮೆಟೀರಿಯಲ್ಸ್ ಇದೆಯಲ್ಲ, ತನ್ನ ವಾಲ್ಯೂಮ್ 1000 ಪಟ್ಟು ವಾಟರ್ನ ಲಾಕ್ ಮಾಡೋದು. ಆಮೇಲೆ ಬಹಳಷ್ಟು ಜನ ಏನಂತಾರೆ, ನಮಗೆ ಪೀರಿಯಡ್ ಟೈಮ್ ಅಲ್ಲಿ ಹೀಟ್ ಆಗುತ್ತೆ ಅಂತಾರೆ. ನೋಡಿ ಇದು ಹೆಂಗಿದೆ, ಕೂಲ್ ಆಗಿದೆ. ಸ್ಕಿನ್ನಿಗೆ ಎಲ್ಲ ತೊಂದರೆ ಇರಲ್ಲ, ಫುಲ್ ಕೂಲ್ ಆಗಿದೆ. ಇದೆ ಮತ್ತೆ ಕೆಲವರು ವಯಸ್ಸಾದ ತೊಂದರೆ ಆಗಲ್ಲ. 4-5 ಯೂಸ್ ಮಾಡ್ತಾರೆ 1 ತಿಂಗಳಲ್ಲೇ. ಅದೇ ದುಡ್ಡು ಅದ್ರಲ್ಲಿ ಹೋಗಿರುತ್ತೆ, ಅದು ಗೊತ್ತಾಗೋದಿಲ್ಲ. ಅಲ್ಲ, ಹೆಚ್ಚು ಕಮ್ಮಿ ಎರಡು ಒಂದೇ ರೇಟ್ ಆಗುತ್ತೆ. ಇದು ಸೇಮ್ ಅಂದ್ರೆ ಇದ್ರಲ್ಲಿ ಆರೋಗ್ಯ ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಏನು ಒಂದು 10-20 ಜಾಸ್ತಿ ಆಗ್ಬೋದು. ಆದ್ರೆ ಆರೋಗ್ಯ ಬೆನಿಫಿಟ್ಸ್ ಅದು ಗೊತ್ತಾಗಲ್ಲ. ಇದು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನೀವು ಯೂಸ್ ಮಾಡ್ತಾರೆ. ಮಾರ್ಕೆಟ್ ಸಿಗಲ್ವಲ್ಲ, ಮಾರ್ಕೆಟ್ ನಾಗ ಇದೇ ಸಿಗುತ್ತೆ. 40 ರೂಪಾಯಿ ಎಲ್ಲ ಕಡೆ ಸಿಗುತ್ತೆ. ಇದು ಎಲ್ಲ ಕಡೆ ನಾವು ಮೆಡಿಕಲ್ ಹೋಗಿ ಡೆಮೋ ಅವರ ರೇಟ್ ಜಾಸ್ತಿ ಅಂತ ಯಾರು ಡೆಮೋ ಮಾಡಿ ನಾವು ಅಲ್ಲಲ್ಲಿ ಕೊಟ್ರೆ ಎಷ್ಟು ಅಂತೇಳಿ ಅದಕ್ಕೆ ಒಂದೊಂದು ಏರಿಯಾದಲ್ಲಿ ಯಾರು ಒಬ್ಬೊಬ್ಬರು ಡಿಸ್ಟ್ರಿಬ್ಯೂಟರ್ ಏನಾರು ಆದ್ರೆ ಅವ್ರು ತಂದು ಸೇಲ್ ಅವ್ರಿಗೆ ಕೊಡ್ಬೋದು. ಕಾಲೇಜ್, ಸ್ಕೂಲ್, ಹಾಸ್ಟೆಲ್ ಫ್ರೀಯಾಗಿ ಅಲ್ಲಿ ಕೇಳ್ತಾರೆ, ನೀವು ಇತರ ಗಾಡಿಗೆ ಡೆಮೋ ಇಟ್ಟಿರಲ್ಲ, ಇವ್ರೇನಾದ್ರು ಹಾಕೋದು ಮನ್ಸೂರು ಅಷ್ಟು ಈಸಿ
ಅಷ್ಟು ಚೆನ್ನಾಗಿ ಮೆಡಿಸಿನ್ ಮಕ್ಕಳಿಗೆ ಇದು ಇನ್ಫೆಕ್ಷನ್ ಎಲ್ಲ steps ಇರುತ್ತೆ ಇದು. ಎಲ್ಲದರಲ್ಲೂ ಇದಿರುತ್ತೆ. ಈ ಡೈಲಿ ಯೂಸ್ ಮಾಡೋದ್ರಲ್ಲೂ ಇರುತ್ತೆ. ಈಗ ಏನು ಒಂದು ಪ್ಯಾಕೆಟ್ ಇದ್ರೆ ಕೊಡಿ ನಮ್ಗೆ. ಈಗ ಇದೆಯಾ ಮತ್ತೆ ಈ ಮಕ್ಕಳಿಗೆ ಕೆಲವರಿಗೆ ಅಲರ್ಜಿ ಟೈಪ್ ಆಗ್ಬಿಟ್ಟು ಮಕ್ಕಳೆಲ್ಲ ಒಂದು ರೀತಿ ಇದಾಗಿರುತ್ತಲ್ಲ, ಈ ಸ್ಟ್ರಿಪ್ ತೆಗೆದು ಹೊಂದಿಸ್ಬಿಟ್ರೆ ಒಂದು ವಾರದಲ್ಲೇ ಪೂರ್ತಿ ವಸ್ತು ಕ್ಲಿಯರ್ ಆಗುತ್ತೆ. ಇದನ್ನು ತಗೋಬೇಕಾಗುತ್ತೆ ಸಪರೇಟ್ ಇರೋದೊಂದು ಆ ಪೈಲ್ಸ್ ಅಂಡರ್ವೇರ್ನಲ್ಲಿ ಯೂಸ್ ಮಾಡಿದ್ರೆ ಆಯ್ತು. ಈ ಪ್ಯಾಡ್ ಯೂಸ್ ಮಾಡಿದ್ರೆ ಅದು ಅಲ್ಲಿ ಏನಾದ್ರು ಗಾಯದು ಅದು ಪೈಲ್ಸ್ ಎಲ್ಲ ಇದಾಗುತ್ತೆ. ಪೈಲ್ಸು ಪಿಸ್ತೂಲ ಅದಕ್ಕೆ ಗಾಯ ಇದೆಲ್ಲ ಆಗಿರ್ತಲ್ಲ ಅದೆಲ್ಲ ಬೇಗ ಗುಣ ಆಗ್ಬಿಡುತ್ತೆ. ಕ್ಲೀನ್ ಆಗಿ ಅದು ಎಲ್ಲದೂ ಸ್ಟ್ರಿಪ್ಸ್ ಇದೆ, ಅದರಲ್ಲಿ ಡೈಲಿ ಯೂಸ್ ಮಾಡೋದು ಒಂದು ಅದು 30 ಪೀಸ್ ಬರುತ್ತೆ, ಸ್ವಲ್ಪ ಶಾರ್ಟ್ ಬರುತ್ತೆ ಅದು. ಬರೀ ಸ್ಟ್ರಿಪ್ ಅಲ್ಲಿ ಅದಕ್ಕೂ ಕವರಿಂಗ್ ಇರುತ್ತೆ. ಅಲ್ಲಿ ಸಾಕರ್ ನಗರದಲ್ಲಿ ಇದು ಕ್ಯಾಥರಿನ್ ಗ್ಯಾಲರಿ ಅಂತ ಚೈನೀಸ್ ಬ್ಯೂಟಿ ಪಾರ್ಲರ್ ಇದೆ. ಅಲ್ಲಿ ಏನ್ ಮಾಡಿದ್ರೆ ಅಲ್ಲಿ ಅವರ ಈ ಜೆಲ್ಲಿಗೋಸ್ಕರನೇ ಒಂದು 200-300 ಪ್ಯಾಡ್ಗಳು ತಗೊಂಡ್ಬಿಡ್ತಾರೆ. ಅಲ್ಲ ಇಲ್ಲಿ 2 ತರ ಇದೆಯಲ್ಲ, ಡೇ ಯೂಸ್ ನೈಟ್ ಯೂಸ್ ಅಂತ. ಡೇ ಯೂಸ್ ಅದನ್ನ ಹೇಳ್ತಲ್ಲ, ಇದು ಡೇ ಯೂಸ್, ಇದು ನೈಟ್ ಯೂಸ್, ಅದು ಡೈಲಿ ಯೂಸ್. 3 ತರ ಇದೆ, 3 ತರದಿದೆ. ಅದು ಡೈಲಿ ಯೂಸ್. ಅದು ನೀವು ಇಟ್ಕೊಂಡಿರೋದು 30 ಇರುತ್ತೆ ಅದರಲ್ಲಿ. ನಾರ್ಮಲ್ 15 ನಿಮಿಷ ಯೂಸ್ ಮಾಡಿದ್ರೆ ಈ ತರ ಡೈಲಿ ಈ ತರ ಯೂಸ್ ಮಾಡಿದ್ರೆ ಈ ತರ ಒಂದು 15 ನಿಮಿಷ ಯೂಸ್ ಮಾಡಿದ್ರೆ ಲೋ ಬಿಪಿ ಇದ್ರು ನಾರ್ಮಲ್ ಆಗುತ್ತೆ, ಹೈ ಬಿಪಿ ಇದ್ರು ನಾರ್ಮಲ್ ಆಗುತ್ತೆ. ಈ ತರ ಇದು ಡೈಲಿ ಕೂವ್ ಮಾಡ್ಕೊಂಡ್ರೆ ಹೇರ್ ಫಾಲ್ ಆಗ್ತಾ ಇದ್ರೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ತಲೆನೋವು ಜಾಸ್ತಿ, ಮೈಗ್ರೇನ್ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತೆ ಈ ಮಂಡಿ ನೋವು ಇರೋರು ಮಂಡಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ, ಮತ್ತೆ ಇದು ವೆರಿಕೋಸ್ ವೇನ್ಸ್ ಆಗಿರುತ್ತಲ್ಲ ಕಾಲಲ್ಲಿ, ನರಗಳ ಗಂಟು ಆಗಿರುತ್ತಲ್ಲ, ಅದ್ರ ಮೇಲೆ ಡೈಲಿ ಮಾಡ್ತಾ ಇದ್ರೆ ಅದೆಲ್ಲ ಇದಾಗುತ್ತೆ. ತುಂಬಾ ಯೂಸ್ ಇದೆ ಸರ್. ನಮ್ದು ಆಂಟಿ ಆಕ್ಸಿಡೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ರೈಸು. ಇದಕ್ಕೆ ನಾನು ಇದು ನಾವು ಅಯೋಡಿನ್ ಅಂತೀವಲ್ಲ ಟೀಚರ್, ಅದನ್ನು ಹಾಕ್ತಾ ಇದ್ದೀನಿ. ಸರಿ ಸರಿ. ಕಲರ್ ಆಗಿದೆ. ಸರಿ, ಇದನ್ನು ನೀರಲ್ಲಿ ವಾಶ್ ಮಾಡ್ತೀನಿ. ವಾಶ್ ನಮಗೆ ಸಿಕ್ಕಿಲ್ಲ ದೊಡ್ಡದು ನೀರಿನಲ್ಲಿ ಒಳಗಡೆ ಕ್ಲೀನ್ ಮಾಡಕ್ಕಾಗಲ್ಲ, ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೋದು. ಬಾಡಿ ಒಳಗಡೆ ಕ್ಲೀನ್ ಆಗ್ಬೇಕಲ್ಲ. ಟೀಪಲ್ಲಿ ಯಾವ ರೀತಿ ಕೆಮಿಕಲ್ಸ್ ನಮ್ಮ ಬಾಡಿನ ಕ್ಲೀನ್ಸ್ ಮಾಡುತ್ತೆ ಅಂತ. ಬಾಡಿ ಕ್ಲೀನಿಂಗ್ ಅಂದ್ರೆ ಸಪ್ಲಿಮೆಂಟ್ ಆಂಟಿ ಆಕ್ಸಿಡೆಂಟ್ ಅದು. ಹೌ ಇಟ್ ಈಸ್ ರಿಮೂವ್ ದ ಟಾಕ್ಸಿನ್ಸ್ ಫ್ರಮ್ ಅವರ್ ಲಿವರ್. ಯಾವ ತರ ನಮ್ಮ ಲಿವರ್ ಇರ್ತಕ್ಕಂಥ ಟಾಕ್ಸಿನ್ಸ್ ಅನ್ನು ತೆಗೆಯುತ್ತೆ ಅಂತ. ನೀನ್ ತಗೋಬೇಕಾ ಒಟ್ಟಿಗೆ? ಹೌದು, ಅದನ್ನೇ ಈಗೇನು ಆಕ್ಸಿಡಿ, ಈಗ ನೀವು ಕೇಳಿದ್ರೆ ತುಂಬಾ ಮೈ ಉರಿ ಇರುತ್ತೆ, ಜಾಯಿಂಟ್ ಪೇನ್ ಇರುತ್ತೆ, ಯಾವುದೇ ಪೇನ್ ಇದ್ರೆ ಆಂಟಿ ಆಕ್ಸಿಡೆಂಟ್ ತಗೊಂಡ್ರೆ ಇದು ನೋಡಿ. ಅದು ಏನಿಲ್ಲ, ಇದು ಎಲ್ಲ ಕರಿಗೋಗುತ್ತೆ, ಪ್ಲಾಸ್ಟಿಕ್ ಇಲ್ಲ. ಇದೊಂದು ಗೋಂದಿಂದ ಮಾಡಿರ್ತಕ್ಕಂಥದ್ದು ಮೇಲ್ಗಡೆ ಕವರ್. ನಾವು ಇದೆಲ್ಲ ಟ್ಯಾಬ್ಲೆಟ್ ತಗೊಂಡ ಪ್ಲಾಸ್ಟಿಕ್ ಟ್ಯಾಬ್ಲೆಟ್ ಅಂದ್ರೆ ಅದೇ ರೀತಿ ನಮ್ಮ ಬಾಡಿಲಿ ಇರ್ತಕ್ಕಂಥ ದೇಹದಲ್ಲಿ ಟಾಕ್ಸಿನ್ಸ್ ಇರೋದನ್ನ ಹೌ ಇಟ್ ವಿಲ್ ರಿಮೂವ್ ಅಂತ. ನೀರಲ್ಲಿ ಕಟ್ ಮಾಡಿ ಅದನ್ನ ತಿಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದನ್ನ ಜಸ್ಟ್ 7 ನಿಮಿಷ 7 ನಿಮಿಷ ಅಷ್ಟೇ. ಆಯ್ತಾ? 7 ನಿಮಿಷ ಆಗಿದೆ. ಸಂಘ ಸಂಸ್ಥೆ ಕರೆಕ್ಟ್ ಇದೆ.
ಅಲ್ಲಿ ಡೈಲಿ ಬೇಕಾದ್ರೆ ನೀವು ಅದು ಈಗ ಇದಿಷ್ಟು ಅಂತೇಳಿ ಚಾರ್ಜ್ ಮಾಡಿ ಅದು ಮಾಡ್ಕೊಳ್ಬಹುದು. ಆ ತರದ್ದು ನಾನು ಎಲ್ಲವನ್ನು ತಗೊಂಡಿದ್ದೀನಿ. ನಿಂತ್ಕೊಂಡ್ರೆ ಮಾತ್ರ ಅದು ತಲೆವರೆಗೂ ಬರುತ್ತೆ ಮೇಲವರೆಗೂ. ನಟರಾಜ್ ಸರಿಗೆ, ರಾಚಪ್ಪ ಸರ್ಗೆ ನಮ್ಮ ಒಂದು ತಾವೆಲ್ಲ ಬಂದಿದ್ದೀರಿ, ಬಂದು ಸಹಕರಿಸಿದಿರಿ. ನಿಮ್ಗೆ ಆರೋಗ್ಯದ ಬಗ್ಗೆ ಹೆಂಗ್ ಸಿಕ್ಕಿದೆ ಅಂತೇಳಿ ಇದು ಹೇಳ್ತಾ ಹೋದ್ರೆ ತುಂಬಾ ಒಂದ್ ಡೇ ಹೇಳಿದ್ರು ಮುಗಿಯೋಷ್ಟು ಇಲ್ಲ. ದೊಡ್ಡ ಮಾಡ್ಕೊಡ್ತೀವಿ. ಸೊ ಇವತ್ತು ಅಮ್ಮನ ಕೂರಿಸ್ಬೇಡಿ, ಒಂದು ನಿಲ್ಲಿಸ್ಬೇಡಿ. ಇದು ಬಾಟಲ್ ಅಲ್ಲ, ಮಿಷಿನ್. ಇದು 2 ಡೇಸ್ ಗ್ಯಾಸ್ಟ್ರಿಕ್ ಅನ್ನೋದು ಹೋಗುತ್ತೆ, ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಫಾಸ್ಟ್ ಫುಡ್ ಅಥವಾ ಯಾವುದೇ ತಿನ್ನಲಿ, ಕೆಲವರಿಗೆ ಆಲೂಗಡ್ಡೆ ತಿನ್ನೋದಾಗಲ್ಲ ಅಥವಾ ಮೆಣಸಿನಕಾಯಿ ಗೋಡ ತಿನ್ನೋದಾಗಲ್ಲ, ನನಗೆ ಗ್ಯಾಸ್ಟ್ರಿಕ್ ಆಯ್ತು, ಅಲರ್ಜಿ ಆಯ್ತು ಅಂತ ಹೇಳ್ತಾರೋ ಆ ನೀರನ್ನ ಕುಡಿದು ಅವ್ರು ಅದನ್ನೇ ಯೂಸ್ ಮಾಡಿದ್ರೆ ಅವರಿಗೆ ಅವ್ರು ಜೀವನ ಮಾಡೋಷ್ಟು ಶಕ್ತಿ ಅವರಿಗೆ ಅದ್ರಲ್ಲಿ ಬರುತ್ತೆ. ಲಿವರ್ ಎನರ್ಜಿ ಬರುತ್ತೆ, ಯಾವ ಮತ್ತೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ, ಇಂಟರ್ನಲ್ ವೂಂಡ್ಸ್ ಸಹಿತ ಕ್ಲಿಯರ್ ಆಗುತ್ತೆ. ಕ್ಯಾನ್ಸರ್ ಅಂತ ಇದರಲ್ಲಿ ನಾವು ವೆಯ್ಟ್ ವಾಟರ್, ಯಾರು ಸಾಂಕ್ರಾಮಿಕ ರೋಗ ಬಂದ್ರೆ ಫಸ್ಟ್ ನೀರು ಚೆಕ್ ಮಾಡಿ ಅಂತ ಹೇಳ್ತಾರೆ. ಇದು ನಾವು ಕುಡಿತಕ್ಕಂಥ ನೀರನ್ನೇ ನಾವು ಎನರ್ಜಿ ಮಾಡಿ ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯ ಬರುತ್ತೆ. ಮತ್ತೆ ಲೈಫ್ ಸ್ಪ್ಯಾನ್, BCM ಮಿಷನ್ ಯೂಸ್ ಮಾಡಿದ್ರೆ BP ಶುಗರ್ ಇರೋರಿಗೆ ಕನಿಷ್ಠ 10 ರಿಂದ 15 ವರ್ಷ ಲೈಫ್ ಸ್ಪ್ಯಾನ್ ಜಾಸ್ತಿ. ಇಷ್ಟೊಂದು ಬರ್ಬೋದು. ಈ ನೀರಿನ ಪೇಷಂಟ್ ತಾನಾಗೆ ಇದ್ದಾರೆ, ಅಷ್ಟೊಂದು ಎನರ್ಜಿ ಆ ವಾಟರ್ನಲ್ಲೇ ಬರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಒಂದು ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಕಿನ್ ಚರ್ಮದ ಪಾರ್ಟ್ ಸಹಿತ ಬರುತ್ತೆ. ಇವನ್ ತಲೆ ಕೂದಲು ಉದುರುತ್ತೆ, ತಲೆ ಕೂದಲು ಇದಾಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಕೈ ಇಟ್ರೆ ಹೆಜ್ಜೆ ಹಾಕಿರೋದು ಕೊಟ್ಟರೆ ಬಹಳ ಮಜಾ ಕಾಣುತ್ತೆ. ನೀರು ಕುಡಿದು ಇನ್ಸೋಮನಿಯಾ ಪ್ರಾಬ್ಲಮ್ ಇದ್ರೆ, ಓವರ್ ವೇಟ್ ಇದ್ದವರಿಗೆ, ಹೈಪೋಥೈರಾಯ್ಡಿಸಮ್ ಇದ್ದವರಿಗೆ, ಒಂದು ಬ್ಲಡ್ ಶುಗರ್ ಇರೋದು, ಹಾಗೇನೆ ಬ್ಯೂಟಿ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ ಈ ತರ ಇದನ್ನು ಯೂಸ್ ಮಾಡಿದಾಗ